ಯಾಕಣ ಏನಣ್ಣ ಹೆಂಗಣ್ಣ ಅಂತ ಪ್ರಶ್ನೆ ಮಾಡ್ತು ಅಂತಂದರೆ ಒಂದು ದಿವಸಕ್ಕೆ ಓಡಿಸ್ತೀನಿ. ಯಾರು ಗೊತ್ತಾಗಲಿಲ್ಲ ನೀವು? ಗೊತ್ತಾದರೆ ಎದುರುಗಡೆ ನಿಂತ್ಕೊಳ್ಳೋ ತಾಕತ್ತೈತಾ ನಿನಗೆ? ಇಲ್ದೋದ್ಮೇಲೆ ಯಾಕೆ ಕೇಳ್ತೀಯಾ? ಅಲ್ಲ ಗೊತ್ತಾಗ್ಬೇಕಲ್ಲ ಯಾರು ಅಂತ, ಅದಕ್ಕೆ. ಗೊತ್ತಾದರೆ ಹೇಳ್ತಾ ಇಲ್ವಾ ನಿನಗೆ? ನಿಂತ್ಕೊಳ್ಳೋ ತಾಕತ್ತೈತಾ ನಿನಗೆ? ಒಟ್ಟಾಗೆ ಏನು ತಿಂತೀಯ ನೀನು? ತಪ್ಪಿದ್ರೆ ಒಪ್ಕೋ ಅಣ್ಣ. ಏನಣ್ಣ ಅದೇ ಹೇಳೋಣ. ಉಪ್ಪಿದ್ರೆ ನೆಕ್ಕೋ ಅಣ್ಣ. ಏನಣ್ಣ ತಪ್ಪಾಗಿ ನಾನು ಏನು ತಪ್ಪು ಮಾಡಿದ್ದೀನಿ ಹೇಳೋಣ. ಏನು ಹೇಳು? ನಾನೇನು ಹೇಳ್ದೆ ಹೇಳು? ತಪ್ಪಿದ್ರೆ ಒಪ್ಕೋಬೇಕು, ಹ್ಞೂ. ಉಪ್ಪಿದ್ರೆ ಹಾಂ ನೆಕ್ಕೋಬೇಕು. ನಮಸ್ಕಾರಗಳು ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಅಜಯ್ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮ ನಾನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಫ್ರೀ ಕಂಟ್ರಿ, ಅದಕ್ಕೇನು ದುಡ್ಡು ಕೊಡೋಂಗಿಲ್ಲ. ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣಿಸೋದಲ್ಲ, ಆಲ್ ಬಟನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡ್ಬೋದು. ಸೊ ನೋಡಿ ಖುಷಿ ಅನಿಸಿದ್ರೆ ಅದನ್ನು ಶೇರ್ ಮಾಡಿ. ಹಾಗೆ ತುಂಬ ಜನ ಡೀಲ್ ಕಳಿಸ್ತಿರ್ತೀರಾ, ಪ್ರ್ಯಾಂಕ್ ಮಾಡಿಲ್ಲ ಅಂತ. ಮಾಡ್ತೀನಿ, ಒಂದಲ್ಲ ಎರಡು ಸಲ ನೀವು ಕಳಿಸ್ತಾರೆ ಮರಳಿ ಯತ್ನ ಮಾಡೋದು. ಯಾಕಂದರೆ ತುಂಬ ಜನ ನನಗೆ ನಂಬರ್ ಕಳಿಸ್ತಾ ಇರ್ತಾರೆ. ನಾನು ಒಂದು ಸಲ ಅಥವಾ ಎರಡು ಸಲ ಅವ್ರು ಕಾಲ್ ಮಾಡ್ತೀನಿ, ರಿಸೀವ್ ಮಾಡಲಿಲ್ಲ ಅಥವಾ ಕಟ್ ಮಾಡಿಬಿಟ್ರೆ ನಾನು ಏನೂ ಮಾಡೋಕ್ಕಲ್ಲ. ಯಾಕಂದರೆ ಭಾಳಷ್ಟು ಜನ ಕಾಯ್ತಾ ಇರ್ತಾರೆ, ಕಾಲ್ ಮಾಡಬೇಕು, ಪ್ರ್ಯಾಂಕ್ ಮಾಡಬೇಕು ಸುನಿಲ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ನಿಮ್ಮ ಒಂದು ಆಸೆಗೆ ನಾನು ನಿರಾಸೆ ಮಾಡೋಕ್ಕೆ ಇಷ್ಟಪಡಲ್ಲ. ಪ್ರತಿಯೊಬ್ಬರು ಕಳಿಸಿರೋ ನಂಬರ್ಗಳನ್ನೂ ಕೂಡ ನಾನು ಸ್ಟೋರ್ ಮಾಡಿಕೊಂಡು ಅದನ್ನು ಸೇವ್ ಮಾಡ್ಕೊಂಡು ಬರ್ಕೊಂಡು ನಂಬರ್ಗಳನ್ನ ನಾನು ಪ್ರ್ಯಾಂಕ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರು ಫ್ರೆಂಡ್ ಅಂತ. ಇವರು ಆ್ಯಕ್ಚುಲಿ ಇವ್ರ ಹೆಸರು ಬಂದು ಮಾಂತೇಶ್ ಅಂತ ಇವರು. ಮಂಜುನಾಥ್ ಅನ್ನೋರು ನನ್ನ ಫ್ರೆಂಡು, ನನ್ನ ರೂಮ್ಮೇಟ್. ಇವ್ರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸ್ವಲ್ಪ ಇವರು ಆಂಟಿ ಲವರ್ ಅಂತ ಬೇರೆ ಹೇಳಿದ್ದಾರೆ. ಹೆಂಗಾರು ಮಾಡಿ ಇವ್ರು ಭಯಕ್ಕೊಳಿಸಿ ಸ್ವಲ್ಪ ಅಂತ. ಬನ್ನಿ ಕಾಲ್ ಮಾಡುವ ಮಾಂತೇಶ್ಗೆ. ಸುನಿ ಟ್ರ್ಯಾಪ್. ಗರ್ಭದಿ ನನ್ನಿರಿಸಿ ಊರಲ್ಲಿ ನಡೆಯುತ್ತೀರೆ. ಹಲೋ ಹಲೋ, ಯಾರು? ಇದು ಯಾರು? ನೀನು ಮಾಂತೇಶ ಅಂತನಾ? ಯಾರು ನೀನು ಮಾತಾಡ್ತಾ ಇರೋದು? ನಾನೇ ಮಾತಾಡ್ತೀನಿ, ಮಾಂತೇಶ್ ಅಂತ. ಅವನಲ್ಲಿ ಇವನು ಮಂಜ ಇಲ್ಲಿ. ಮಂಜ ಇಲ್ಲೇ ಅವನು, ಏಕೆ? ನಾನು ಹೇಳ್ತಾ ಇದ್ದೀನಿ ನಿಮ್ಮಿಬ್ರಿಗೂ ಒಳ್ಳೆ ಮಾತಿಂದ 2 ಡೇಸ್ ಟೈಮ್ ಕೊಡ್ತೀನಿ. ಊರು ಬಿಟ್ಟು ಹೋದರೆ ಗೆದ್ಕೊಂಡ್ರಿ ನೀವು. ಯಾಕಣ ಏನಣ್ಣ ಹೆಂಗಣ್ಣ ಅಂತ ಪ್ರಶ್ನೆ ಮಾಡ್ತು ಅಂತಂದರೆ ಒಂದು ದಿವಸಕ್ಕೆ ಓಡಿಸ್ತೀನಿ. ಯಾರು ಗೊತ್ತಾಗಲಿಲ್ಲ ನೀವು? ಗೊತ್ತಾದರೆ ಎದುರುಗಡೆ ನಿಂತ್ಕೊಳ್ಳೋ ತಾಕತ್ತೈತಾ ನಿನಗೆ? ಹೇಳ್ತೀನಿ. ಗೊತ್ತಾಗಿಲ್ಲ, ಯಾರಣ್ಣ ಹೇಳು ನೀನು. ಗೊತ್ತಾದರೆ ನಿಂತ್ಕೊಳ್ಳೋ ತಾಕತ್ತೈತಾ? ಮಾತಾಡೋ ಧೈರ್ಯ ಐತಾ ಹೇಳೋ ನಿನಗೆ? ಇಲ್ಲ ಹೇಳೋಣ. ಇಲ್ದೋದ್ಮೇಲೆ ಯಾಕೆ ಕೇಳ್ತೀಯಾ? ಅಲ್ಲ ಗೊತ್ತಾಗ್ಬೇಕಲ್ಲ ಯಾರು ಅಂತ, ಅದಕ್ಕೆ. ಗೊತ್ತಾದರೆ ಹೇಳ್ತಾ ಇಲ್ವಾ ನಿನಗೆ? ನಿಂತ್ಕೊಳ್ಳೋ ತಾಕತ್ತೈತಾ ನಿನಗೆ? ಒಟ್ಟಾಗೆ ಏನು ತಿಂತೀಯ ನೀನು? ಯಾಕಣ್ಣ? ಏನಕ್ಕೆ ಅಂದರೆ ಬದುಕಕ್ಕೆ. ಏನಾಯ್ತಣ್ಣ ಇವಾಗ? ಓ ನನಗೇನೆ? ಅಲ್ಲಣ್ಣ, ಈ ವಿಷಯ ಏನಂತ ಹೇಳು. ನನಗೆ 10 ನಿಮಿಷ ಟೈಮ್ ಕೊಡು. ನನಗೆ ಕೇಳ್ದ ನೀನು? ಹಲೋ, ಅಲ್ಲಣ್ಣ ಏನಂತ ಹೇಳು. ತಪ್ಪು ಮಾಡ್ಬಿಟ್ಟೆ ನೀನು, ತಪ್ಪು ಮಾಡ್ಬಿಟ್ಟೆ ಈಗ ನೀನು. ಅಲ್ಲಣ್ಣ ಏನಾಯ್ತು ಅಂತ ಕೇಳಿದೆ. ಅಲ್ಲ ಬೆಲ್ಲ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು. ತಪ್ಪು ಮಾಡ್ಬಿಟ್ಟೆ ನೀನು. ಏನಣ್ಣ ತಪ್ಪು ಮಾಡಿದ್ದೀನಿ? ಏನು ಮಾಡಿಲ್ವ ನೀನು? ಹೇಳಣ್ಣ, ಗೊತ್ತಾಗುತ್ತೆ ಏನಂತ. ಗೇಟ್ ಹತ್ರನೇ ಬಂದು ನಿನಗೆ ನಾಯಿ ಕಟ್ಟಾಕ್ಬಿಟ್ಟು ಹೊಡಿಲಿಲ್ಲ ಕೇಳೋ ನಿನಗೆ? ನಾನೇನೋ ಹೇಳ್ತಾ ಇದ್ದೀನಿ ಬಲ್ದಾಗಲ್ಲಿ ಅನ್ನ ಉಣ್ಣು ಅಂತ. ಇಲ್ಲ, ನಾನು ಎಡ್ದಾಗಲ್ಲಿ ಇಟ್ಕೊಂಡು ಇನ್ನೇನೋ ಒಂದು ಮಾಡ್ತೀನಿ ಅಂದರೆ ನಿನ್ನಣೆ ಬರ ಮಾಡ್ಕೋ. ಅದು ಒಂದು ಮಾತು ಹೇಳ್ಬಿಡ್ತೀನಿ ಕೇಳು ಮಾಂತೇಶ, ತಪ್ಪಿದ್ರೆ ಒಪ್ಕೋ. ಅಣ್ಣ ಏನಣ್ಣ ಅದೇ ಹೇಳೋಣ. ಉಪ್ಪಿದ್ರೆ ನೆಕ್ಕೋ ಅಣ್ಣ. ಏನಣ್ಣ ತಪ್ಪಾಗಿ ನಾನು ಏನು ತಪ್ಪು ಮಾಡಿದ್ದೀನಿ ಹೇಳೋಣ. ಏನು ಹೇಳು? ನಾನೇನು ಹೇಳ್ದೆ ಹೇಳು? ತಪ್ಪಿದ್ರೆ ಒಪ್ಕೋಬೇಕು, ಹ್ಞೂ. ಉಪ್ಪಿದ್ರೆ ಹಾಂ ನೆಕ್ಕೋಬೇಕು. ಇಲ್ಲ ಅಣ್ಣ, ಏನು ತಪ್ಪು ಮಾಡಿದ್ದೀನಿ ಅಣ್ಣ. ಓಹೋ, ಏನೋ ಅದು ಯಾವುದೋ ದೇವ್ರಿಗೆ ಯಾವುದೋ ಪೂಜೆ ಆಗ್ಬೇಕಂತೆ. ಒಂದು ನಿಮಿಷ ಹಂಗೆ ಇರು. ಹಲೋ ಕೇಶವ. ಅಲ್ಲ ಅವನೇನು ಬಾಯಿ ಬಿಡ್ತಾ ಇಲ್ಲ ಕಣ ಅವನು. ಇಲ್ಲ ಅಣ್ಣ, ನಾನೇನು ತಪ್ಪು ಮಾಡಿಲ್ಲ ಅಣ್ಣ, ಯಾರು ಗೊತ್ತಾಗ್ತಿಲ್ಲ. ಇಲ್ಲ ಕಣ ಅವನು. ಅವನಿಗೆ ಹಲೋ, ರೆಡಿ ಮಾಡ್ಕೊಳ್ಳಿ ಐಟಮ್ನ ಅವನಿಗೆ. ಹಲೋ ಹಲೋ, ಯಾರಪ್ಪ ನೀನು? ನನ್ನ ಹೆಸರು ಮಾಂತು ಅಂತ. ಅವನ್ಯಾರು ಇನ್ನೊಬ್ಬ ಈಗ ಮಾತಾಡೋನಲ್ಲ ಅವನ್ಯಾರು? ಅವನೇ ಮಾಂತು, ನಾವು ಫ್ರೆಂಡ್. ನನಗೆ ಹಿಂಗೆ ಡಬಲ್ ಆ್ಯಕ್ಟಿಂಗ್ ಆಟಗಳು ಆಡಿದ್ರೆ ಮಾತ್ರ ಅವನ ಜೊತೆ ನಿನಗೂ ಪ್ರಸಾದಗಳು ಬೀಳ್ತವೆ. ನೀನು ಯಾರು ಗೊತ್ತಿಲ್ಲ ನನಗೆ. ಸುಮ್ಮನೆ ಮಾಂತೇಶನ್ ಕೊಡು ಫೋನು. ಹಲೋ, ಯಾಕೆ ಯಾರ್ಯಾರ ಕೈಲ ಫೋನ್ ಕೊಟ್ಟೆ? ಏನು ಅಡಿಯಲ್ಲಿ ಆಯ್ತಾಯ್ತಾ ಏನಾದರೂ? ಅಣ್ಣ ಮ್ಯಾಟ್ರ್ ಏನಾಗಿದೆ ಅಣ್ಣ? ಹೇಳ್ತೀವಿ ಕೇಶವ. ಅವ್ನು ಯಾರ್ಯಾರ ಕೈಲ ಫೋನ್ ಕೊಟ್ಟು ಮಾತಾಡಿಸ್ತಾವನೆ ಕಣ ಅವನು. ಏಯ್ ಬೇಡ ಹಂಗೆಲ್ಲ ಮಾಡೋಕ್ಕೋಗ್ಬೇಡ.
ಮತ್ತೆ ಎಷ್ಟೋ ಸಲ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಾಯಿಲ್ಲ, ಫೋನು ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಸಕ್ಕತ್ತಾಗಿರೋ ಇವತ್ತಿನ ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗಿಸ್ತಾರೆ. ಹಾಗೆ ನೀವು ಕೂಡ ಡೀಲ್ ಕೊಡ್ತೀರಾ ಅಂತಂದರೆ ನೀವು ಕೊಟ್ಟಿದ್ದ ನಂಬರ್ಗೆ ನಾನು ಪ್ರ್ಯಾಂಕ್ ಮಾಡಬೇಕು, ಬಕ್ರಾ ಮಾಡಬೇಕು ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಅಂದರೆ 6363465868 ಈ ನಂಬರ್ಗೆ ನಿಮ್ಮ ಕೈ ಮುಗಿತೀನಿ ಕಾಲ್ ಮಾಡಿಬಿಡಿ. ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ನಿಮ್ಮ ಹೆಸರಿನ ಜೊತೆ ನೀವು ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾನು ಅವ್ರಿಗೆ ಕಾಲ್ ಮಾಡ್ತೀನಿ. ದಯವಿಟ್ಟು ನೋಡಿ, ನಂಬರ್ ಕಳಿಸಿದ್ದೀವಿ, ಕಾಲ್ ಮಾಡಲ್ಲ ಅಂತ ವಾಯ್ಸ್ ಮೆಸೇಜ್ ಬೇರೆ ಹಾಕ್ಬಿಡ್ತಾರೆ ತುಂಬ ಜನ. ಇಷ್ಟೆಲ್ಲ ಬರ್ಕೊಂಡಿರ್ತೀನಿ ನೋಡಿ ನಂಬರ್ಗಳೆಲ್ಲ. ಕಾಲ್ ಮಾಡ್ತಿರ್ತೀನಿ, ಕೆಲವ್ರದ್ದು ಸ್ವಿಚ್ ಆಫ್ ಬರ್ತಿರುತ್ತೆ, ಕೆಲವ್ರು ನಾಟ್ ರೀಚಬಲ್ಲು, ಕೆಲವ್ರು ಎತ್ಬಿಟ್ಟು ಸರಿಗೆ ಮಾತಾಡೋಲ್ಲ, ಕೆಲವೊಬ್ರು ಹಿಂಗೆಲ್ಲ ಮಾಡ್ಕೊಂಬಿಡ್ತಾರೆ ಫೋನ್ಗಳನ್ನ. ಸದ್ಯಕ್ಕೆ ಇಷ್ಟೆಲ್ತಾ ನೀವು ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಮತ್ತೆ ಮೆಸೇಜ್ಗಳನ್ನ ಕಳಿಸ್ತಾ ಇರಿ. ಹಾಗೆ ನಾನು ಕಳಿಸೋ ನಿಮಗೆ ವೀಡಿಯೋಗಳನ್ನ ನೀವು ಕೂಡ ನಿಮ್ಮ ಫ್ಯಾಮಿಲಿ ಗ್ರೂಪ್ ಇರುತ್ತೆ, ಫ್ರೆಂಡ್ಸ್ಗಳ ಗ್ರೂಪ್ ಇರುತ್ತೆ, ಅಲ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ, ನಗಿಸ್ತಾ ಇರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗದಿದ್ರೆ ಬರುತ್ತೆ ರೋಗ. ಅದನ್ನು ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ, ನಾನು ಪ್ರೊಫೆಸರ್ ಕೃಷ್ಣೇಗೌಡ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ಸುನಿಲ್ ರೆಡ್ FM ನ RJ ನನಗೆ ಬಹಳ ಪ್ರಿಯವಾದ, ತುಂಬಾ ಪ್ರತಿಭಾವಂತ ಹುಡುಗ. ಬೇರೆ ಬೇರೆ ಕನ್ನಡದ ಡೈಲೆಕ್ಟ್ಗಳಲ್ಲಿ, ಕನ್ನಡದ ಆಡು ಮಾತುಗಳಲ್ಲಿ ಬಹಳ ಜನಗಳ ಹತ್ರ ಬೇರೆ ಬೇರೆ ದನಿಯಲ್ಲಿ ಮಾತಾಡ್ತಾನೆ. ಸ್ವಂಟಾಭಿನಯ ಮಾಡಿ ಏನಾದ್ರು ಮಾಡ್ಬೋದಪ್ಪ, ಕಂಠಾಭಿನಯ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಕಂಠದಲ್ಲಿ ಹಲವಾರು ಬಗೆಯಲ್ಲಿ ಮಾತಾಡೋದು ಒಂದು ಬಹಳ ದೊಡ್ಡ ಪ್ರತಿಭೆಯ ವಿಷಯ. ಸುನಿಲ್ ಅದನ್ನ ಕಂಠಗತ ಮಾಡಿಕೊಂಡಿದ್ದಾನೆ. ತುಂಬಾ ಅದ್ಭುತವಾಗಿ ಮಾತಾಡಿದ್ದಾನೆ. ಬಹಳ ಜನಗಳ ಜೊತೆ ಮಾತಾಡಿದ್ದಾನೆ. ಎಲ್ಲಿಯೂ ತನ್ನ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ಳದೆ, ಎಲ್ಲಿಯೂ ಪ್ರಚೋದನೆಗೊಳ್ಳದೆ, ಎಲ್ಲಿಯೂ ಅವರನ್ನು ಬೈದೆ, ತಾನೇ ಬಯಸ್ಕೊಂಡು ನಿಮ್ಮ ಮನರಂಜನೆಗೋಸ್ಕರ ನೀವು ಬಹಳ ಪ್ರೀತಿಸುವಂತ, ಆರಾಧಿಸುವಂತ ಎಷ್ಟೋ ಜನ ಸೆಲೆಬ್ರಿಟಿಗಳು ಸುನಿಲ್ನ ಬುಟ್ಟಿಗೆ ಬಿದ್ದಿರ್ತಾರೆ. ನಾನು ಕೇಳಿ ತುಂಬಾ ಸಂತೋಷ ಪಟ್ಟಿದ್ದೀನಿ ಬಂಧುಗಳೇ. ನೀವು ಕೇಳಿ, ನಿಂತಲ್ಲಿ ಕುಂತಲ್ಲಿ ಕೇಳಬಹುದು. ಕೇಳಿ ಸಂತೋಷ ಪಡಿ. ಸಂತೋಷ ಪಡೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ನಿಮಗೆ ನಿಮ್ಮ ದೂರವಾಣಿ ಕರೆಗಳಿರ್ತವೆ, ಅವ್ರ ನಂಬರ್ ಗೊತ್ತಿರುತ್ತೆ. ಯಾವಾಗ್ಲಾದ್ರೂ ಒಂದು ಫೋನ್ ಮಾಡಿ, ಸುನಿಲ್ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ತುಂಬಾ ಚೆನ್ನಾಗಿ ಮಾತಾಡ್ತೀಯಾ ಅಂತ ಹೇಳಿ. ಸುನಿಲ್ ಮತ್ತಷ್ಟು ಕೆಲಸ ಮಾಡ್ತಾನೆ, ಮತ್ತಷ್ಟು ಈ ಬಗೆಯ ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡ್ತಾರೆ, ಧ್ವನಿ ತಟ್ಟೆಗಳನ್ನ ಬಿಡುಗಡೆ ಮಾಡ್ತಾರೆ. ನೀವು ಮತ್ತೆ ಕೇಳ್ತಾ ಇರ್ಬೋದು, ನಾವೆಲ್ಲರೂ ನಾವು ಇರುವ ವಲಯದಲ್ಲಿ ಒಂದು ಸಂತೋಷದ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು. ವಿವೇಕಾನಂದರು ಹೇಳಿದ ಮಾತು ನಿಮಗೆ ನೆನಪಿರಲಿ, ಈ ಜಗತ್ತಿನಲ್ಲಿ ಬೇಕಾದಷ್ಟು ದುಃಖ ಇದೆ, ಅದನ್ನ ಹೆಚ್ಚಿಸುವ ಹಕ್ಕು ನಿನಗಿಲ್ಲ. ಸಾಧ್ಯವಾದ್ರೆ ಕಡಿಮೆ ಮಾಡು, ಸಾಧ್ಯವಾಗ್ಲಿಲ್ಲ ಅಂದ್ರೆ ಯಾರೋ ಹಂಚ್ತಾರಲ್ಲ ಅದನ್ನು ಕೇಳಿ ಸಂತೋಷ ಪಡು. ಅದು ನಮ್ಮ ಸೌಭಾಗ್ಯ. ನಮಸ್ಕಾರ. RJ Sunil Prank Calls.